ಬಿ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು. ಮಂತ್ರಿ ಆಗುವ ನೈತಿಕತೆ ಹಾಗೆ ಯೋಗ್ಯತೆ ಎರಡೂ ಕೂಡ ಇಲ್ಲ. ಇದು ಬೆಂಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಹಗರಣದಲ್ಲಿ ಇಡೀ ಕಾಂಗ್ರೆಸ್ ಶಾಮೀಲಾಗಿದೆ. ತೆಲಂಗಾಣ ಚುನಾವಣೆಗೆ ಹಣ ಬಳಕೆಯಾಗಿದೆ. ಖರ್ಗೆ ಅಳಿಯನ ಚುನಾವಣೆಗೆ ಹಣ ಬಳಕೆಯಾಗಿದೆ ಅಂತ ಸಿಟಿ ರವಿ ಆರೋಪ ಮಾಡ್ತಾ ಇದ್ದಾರೆ. ಬಳ್ಳಾರಿ ಎಂಪಿ ಚುನಾವಣೆಗೆ ಹಣ ಬಳಕೆಯಾಗಿದೆ. ನಾಗೇಂದ್ರ ನಿರಪರಾಧಿ ಅಂತ ಕೋರ್ಟ್ ಇನ್ನೂ ಕೂಡ ಹೇಳಿಲ್ಲ. ಬೆಂಗಳೂರಿನಲ್ಲಿ ನಾಗೇಂದ್ರ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಗೋವಾದಲ್ಲಿ ಕರ್ಕೊಂಡೋಗಿ ಚಿತ್ರಹಿಂಸೆ ಕೊಟ್ಟರು. ಈ ಹಗರಣದ ಬಗ್ಗೆ ಬಾಯಿ ಬಿಡಬೇಡ ಅಂತ ಹೇಳಿದ್ರು. ಈ ಎಲ್ಲ ವಿವರವನ್ನು ಕೊಟ್ಟು ಆತ ಆತ್ಮಹತ್ಯೆ ಮಾಡಿಕೊಂಡ. ಅವರ ಆತ್ಮ ವಿಲವಿಲ ಒದ್ದಾಡ್ತಾ ಇದೆ. ಅವನ ಕುಟುಂಬಕ್ಕಿನ್ನೂ ಸಂಪೂರ್ಣ ನ್ಯಾಯ ಸಿಗಲಿಲ್ಲ. ಅವ್ರ PF ಹಣ ಸಿಗಲಿಲ್ಲ. ಆದ್ರೆ ಭ್ರಷ್ಟಾಚಾರ ಮಾಡಿದವರು ಮತ್ತೆ ಮಂತ್ರಿ, ಲೂಟಿ ಹೊಡೆದವರು ಮತ್ತೆ ಅಧಿಕಾರ. ಈ ಮೂಲಕ ಈ ಭ್ರಷ್ಟಾಚಾರವನ್ನ, ಲೂಟಿಯನ್ನ ಕಾಂಗ್ರೆಸ್ ಪಾರ್ಟಿ ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಹೊರಟಿದೆ. ನನಗೆ ಅನುಮಾನ ಇದೆ, ನಮ್ಮೆಲ್ಲರಿಗೂ ಅನುಮಾನ ಇದೆ. ಇಡೀ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರದಲ್ಲಿ ವ್ಯವಸ್ಥಿತವಾದ ಯೋಜನೆ ರೂಪಿಸಿದೆ. ಈ ಹಗರಣ ನಡೆದಿದ್ದು ಮೇ ತಿಂಗಳು 2024 ಮಾರ್ಚ್ ತಿಂಗಳಲ್ಲೇನೆ ಸ್ಟಾಂಪ್ ಪೇಪರ್ ಖರೀದಿ ಮಾಡ್ತಾರೆ. ಅಂದ್ರೆ ದಿಢೀರಾದ ಹಗರಣ ಅಲ್ಲ, ಯೋಜನಾಬದ್ಧವಾಗಿ ಪ್ಲಾನ್ ಮಾಡಿದಂತ ಹಗರಣ. ಬಹುಶಃ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಳ್ಳದೇ ಇದ್ದಿದ್ರೆ ನಕಲಿ ಫಲಾನುಭವಿಗಳನ್ನು ಸೃಷ್ಟಿ ಮಾಡುವಂತ ಯೋಜನೆ ನಡೆದಿತ್ತು ಅನ್ನೋದನ್ನ ತನಿಖಾ ವರದಿ ಹೇಳುತ್ತೆ.